ಕಂಠಪೂರ್ತಿ ಕುಡಿದು ಮಹಿಳೆಯನ್ನ ಚುಡಾಯಿಸಿ ಪೊಲೀಸ್ ಕಸ್ಟಡಿ ಸೇರಿದ ಆರೋಪಿಯೊಬ್ಬ ಇಂದು ಮುಂಜಾನೆ ಸಾವನ್ನಪ್ಪಿದ್ದಾನೆ. ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ನಡೆದಿದ್ದು, ಇದೊಂದು ಹೃದಯಾಘಾತ ಎಂದು ಪೊಲೀಸ್ ಇಲಾಖೆ ಹೇಳಿದೆ. ಆದರೆ ಕಸ್ಟಡಿಯಲ್ಲಿದ್ದ ವೇಳೆ ಠಾಣೆಯಲ್ಲಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಕೇರಳ ಮೂಲದ ಬಿಜು ಮೋಹನ್ ಎಂಬಾತ ಮೃತ ವ್ಯಕ್ತಿಯಾಗಿದ್ದು, ಕೊಚ್ಚಿನ್ ಶಿಪ್ ಯಾರ್ಡ್ನಲ್ಲಿ ಕಾರ್ಮಿಕನಾಗಿದ್ದ. ಶನಿವಾರ ರಾತ್ರಿ ಕಂಠಪೂರ್ತಿ ಕುಡಿದಿದ್ದ ಈತ ತನ್ನ ರೂಮ್ ಪಕ್ಕದ ಮಹಿಳೆಯನ್ನ ಚುಡಾಯಿಸಿ ಪೊಲೀಸರ ಅತಿಥಿಯಾಗಿದ್ದ. ರಾತ್ರಿ ಇಡೀ ಪೊಲೀಸ್ ಲಾಕಪ್ನಲ್ಲಿ ಇದ್ದ ಈತ ನಸುಕಿನ ಜಾವ 3:30ಕ್ಕೆ ಕುಸಿದು ಬಿದ್ದಿದ್ದಾನೆ. ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದಾಗ ಈತ ಮೃತಪಟ್ಟಿರುವುದಾಗಿ ಗೊತ್ತಾಗಿದೆ. ಇದೊಂದು ಲಾಕಪ್ ಡೆತ್ ಆಗಿರುವ ಸಾಧ್ಯತೆಯ ಬಗ್ಗೆ ಅನುಮಾನ ಇದೆಯಾದರೂ ಪೊಲೀಸ್ ಇಲಾಖೆ ಆತ ಹೃದಯಾಘಾತದಿಂದ ಮೃತನಾಗಿರುವುದಾಗಿ ಹೇಳಿದೆ. ಈ ಘಟನೆಯ ಬೆನ್ನಲ್ಲೇ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಘಟನೆಯ ಮಾಹಿತಿ ಪಡೆದುಕೊಂಡಿದ್ದಾರೆ. ಪಶ್ಚಿಮ ವಲಯ ಐಜಿಪಿ ಅವರ ಅನುಪಸ್ಥಿತಿಯಲ್ಲಿ ಜವಾಬ್ದಾರಿ ವಹಿಸಿಕೊಂಡಿರುವ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಅವರು ಠಾಣೆಗೆ ಭೇಟಿ ನೀಡಿ ವಿಚಾರಣೆ ನಡೆಸಿದ್ದಾರೆ. ಇವತ್ತು ಬೆಳಗಿನ ಜಾವ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಲಾಕಪ್ ಡೆತ್ ಆಗಿದೆ. ಕೇಸಿಂದು ಸಾರಾಂಶ ಏನೆಂದರೆ, ನಿನ್ನೆ ಸಂಜೆ ಸುಮಾರು 7:45 ಗಂಟೆಗೆ ಚಿರ್ಕಾಡಿ ಎಂದ ಒಂದು ಗ್ರಾಮದಿಂದ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ಗೆ ಒಂದು ದೂರವಾಣಿಯಿಂದ ಕರೆ ಬರ್ತಾ ಇದೆ. ಅವರು ಕರೆಯಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ಥರ ಚಿರ್ಕಾಡಿ ಎಂದು ಗ್ರಾಮದಲ್ಲಿ ಯಾರೋ ಒಬ್ಬ ಅನ್ನೋನ್ ಪರ್ಸನ್ ಬಂದು ಒಂದು ಮಹಿಳೆಯರಿಗೆ ಮತ್ತು ಅವರ ಮಕ್ಕಳಿಗೆ ಹ್ಯಾರಾಸ್ಮೆಂಟ್ ಕೊಡ್ತಾ ಇದ್ದಾರೆ, ಬೇಗ ಬನ್ನಿ ಎಂದು ಕಾಲ್ ಬರ್ತಾ ಇದೆ. ತಕ್ಷಣ ಅಲ್ಲಿ ಬ್ರಹ್ಮಾವರ ಸ್ಟೇಷನ್ ಸಿಬ್ಬಂದಿಗಳು ಅಲ್ಲಿ ಹೋಗಿ ವೆರಿಫೈ ಮಾಡಿದಾಗ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿ ಇವರಿಗೆ ಲೇಡಿಗೆ ತೊಂದರೆ ಮಾಡ್ತಾ ಇರೋದು ಕಂಡು ಬಂದಿದೆ. ತಕ್ಷಣ ಅವರು ಅವಳನ್ನು ಕರ್ಕೊಂಡು ಸ್ಟೇಷನ್ಗೆ ಬಂದಿದ್ದಾರೆ. ಇಮಿಡಿಯೇಟ್ಲಿ ಅವರು ದೂರುದಾರರು ಯಾರಿದ್ದಾರೆ ಲೇಡಿ ಮತ್ತು ಅವ್ರ ತಮ್ಮನ ಜೊತೆಗೆ ಒಂದು 5 ಮಿನಿಟ್ಸ್ನಲ್ಲಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬಂದು ನನಗೂ ಮತ್ತು ನನ್ನ ಮಕ್ಕಳಿಗೂ ಮನೆಯೊಳಗೆ ನುಗ್ಗಿ ಹ್ಯಾರಾಸ್ಮೆಂಟ್ ಕೊಟ್ಟಿದ್ದಾರೆ ಎಂದು ಒಂದು ದೂರು ಕೊಟ್ಟಿದ್ದಾರೆ. ಇದರ ಮೇಲೆ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪ್ರಕರಣ ದಾಖಲಾಗುತ್ತದೆ. ನಂತರ ಅವರನ್ನು ಲಾಕಪ್ನಲ್ಲಿ ಇಡಲಾಗಿದೆ. ಲಾಕಪ್ನಲ್ಲಿ ಇಟ್ಟ ಮೇಲೆ ನೈಟ್ ಸೆಂಟ್ರಿ ಅವರು ಸುಮಾರು ಒಂದು 3:45ಗೆ ನೋಡ್ತಾ ಇದ್ದಾರೆ. ಅವರು ಆರೋಪಿಯವರು ಅಲ್ಲಿಯೇ ಕೂತು ಪಕ್ಕದಲ್ಲಿರೋ ಗೋಡೆಗೆ ತಲೆಯನ್ನು ತಾಗಿಸಿ ಅಲ್ಲಿ ಇರುವುದು ಕಂಡು ಬಂದಿದೆ. ತಕ್ಷಣ ಅವರು ಸಬ್ ಇನ್ಸ್ಪೆಕ್ಟರ್ಗೆ ಮತ್ತು ಆ್ಯಂಬುಲೆನ್ಸ್ಗೆ ಇಮಿಡಿಯೇಟಾಗಿ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ. ಇನ್ಫಾರ್ಮ್ ಮಾಡಿದ ಮೇಲೆ ಆ್ಯಂಬುಲೆನ್ಸ್ ಸ್ಟಾಫ್ ಬಂದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಬ್ರಹ್ಮಾವರಗೆ ಅವರನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ. ಶಿಫ್ಟ್ ಮಾಡಿದ ಮೇಲೆ ಅಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ನಲ್ಲಿ ಇವರು ಬ್ರಾಡ್ ಡೆಡ್ ಎಂದು ಒಂದು ಇಂಟಿಮೇಷನ್ ಪೊಲೀಸ್ ಸ್ಟೇಷನ್ ಕೊಡ್ತಾ ಇದ್ದಾರೆ. ಬೆಳಗ್ಗೆ ಅವರು ಯಾರೆಂದು ವೆರಿಫೈ ಮಾಡಿದಾಗ ಆರೋಪಿ ಅವರು ಬಿಜು ಮೋಹನ್, ಸುಮಾರು 45 ವರ್ಷ, ಕೊಲ್ಲಂನವರು, ಇಲ್ಲಿ ಕೂಲಿ ಕೆಲಸಕ್ಕೆ ಬಂದಿದ್ದಾರೆ ಎಂದು ಗೊತ್ತಾಗಿದೆ. ಈಗಾಗಲೇ ಅವರು ರಿಲೇಟಿವ್ಸಿಗೆ ಇಂಟಿಮೇಟ್ ಮಾಡಲಾಗಿದೆ. ಅವರು ಕೊಲ್ಲಂನಿಂದ ಬರ್ತಾ ಇದ್ದಾರೆ. ಅವ್ರು ಬಂದು ಏನು ದೂರು ಕೊಡ್ತಾರೋ ಅದರ ಮೇಲೆ ಮುಂದಿನ ಕ್ರಮ ತಗೊಳ್ಳಲಾಗುವುದು. ಮತ್ತು ಇದು ಲಾಕಪ್ ಡೆತ್ ಪ್ರಕರಣ ಇರುವುದರಿಂದ ಇದು CID ತನಿಖೆಗೆ ಹೋಗುತ್ತೆ.